ನೋಡಿ ಕ್ವಶನ್ನು, ವೆರಿಫೈ ವೆದರ್ ದ ಟ್ರಾನ್ಸ್ಫಾರ್ಮೇಷನ್ ಟಿ such that r square to r square which is defined by t of x comma y is equal to 3x plus 4y comma 10x minus 4y plus 3 is linear or not. ಹೆಂಗೆ ಚೆಕ್ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. ಟಿ such that r square to r square defined by t of x comma y is equal to 3x plus 4y comma 10x minus 4y plus 3. ಇದು ಕ್ವಶನ್ನು. ಇಲ್ಲಿ ನೋಡಿ, ಆರ್ ಸ್ಕ್ವೇರ್ ಟು ಆರ್ ಸ್ಕ್ವೇರ್ ಅಂದರೆ ಇಲ್ಲಿ ಡೊಮೈನ್ ಬಂದು ಆರ್ ಸ್ಕ್ವೇರ್ ಅಂದರೆ ನೀವು ಇಲ್ಲಿ ರಿಯಲ್ ನಂಬರ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಕಮ ವೈ ಫಾರ್ಮಲ್ಲಿ ಇರುತ್ತೆ. ಅಂದರೆ ಎಕ್ಸು ರಿಯಲ್ ನಂಬರ್, ವೈನೂ ರಿಯಲ್ ನಂಬರ್. ಆರ್ ಸ್ಕ್ವೇರ್ ಅಂದರೆ ಈ ಥರ ಇರುತ್ತೆ ಎಕ್ಸ್ ಕಮ. ಅದೇ ಥರ ಆರ್ ಸ್ಕ್ವೇರ್ ಅಂದರೆ ಇದರಲ್ಲೂ 2 ಎಲಿಮೆಂಟ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆ ಥರ ಗೊತ್ತಾಗ್ತಿದೆಯಲ್ವಾ? ಇದು ರಿಯಲ್ ನಂಬರ್ ಆಗಿರುತ್ತೆ, ಇದು ರಿಯಲ್ ನಂಬರ್. ಅಂದರೆ ಇಲ್ಲಿ ಡೊಮೈನು ಆರ್ ಸ್ಕ್ವೇರೇ, ರೇಂಜು ಆರ್ ಸ್ಕ್ವೇರೇ. ಗೊತ್ತಾಗ್ತಿದೆಯಲ್ವಾ? ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಲೀನಿಯರ್ ಅಥವಾ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಲೀನಿಯರ್ಗೆ ಕಂಡೀಷನ್ ಏನಂದರೆ ಫಸ್ಟ್ ಏನು ಸ್ಯಾಟಿಸ್ಫೈ ಆಗಬೇಕಂದ್ರೆ, ಫಸ್ಟ್ ನೋಡಿ ಏನು ಮಾಡಿ ಅಂದರೆ ಇಲ್ಲಿ ಲೆಟ್ ಎ ಈಸ್ ಈಕ್ವಲ್ ಟು a1 ಕಮ b1 ಆ್ಯಂಡ್ b ಈಸ್ ಈಕ್ವಲ್ ಟು a2 ಕಮ b2 ಅಂತ ತಗೊಳ್ಳಿ. ಅಂದರೆ ಇಲ್ಲಿ a1 ಕಮ a1 ಅಂದರೆ ಆರ್ ಸ್ಕ್ವೇರ್ದು ಒಂದು ಎಕ್ಸಾಂಪಲ್ಲು. ಅದು a1 b1 ಇಟ್ಕೊಳ್ಳಿ, b ಅಂದರೆ a2 b2. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಎ ಬಿ ತೊಗೊಂಡ್ಮೇಲೆ ಇಲ್ಲಿ ನೋಡಿ ಪ್ರೂವ್ ಲೀನಿಯರ್ಗೆ ಯಾವ ಥರ ಪ್ರೂವ್ ಆಗಬೇಕು ಅಂದರೆ ಟಿ ಆಫ್ ಎ ಪ್ಲಸ್ ಬಿ ಶುಡ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ, ಮತ್ತು ಟಿ ಆಫ್ ಕೆ ಇಂಟು ಎ ಈಕ್ವಲ್ ಟು ಕೆ ಇಂಟು ಟಿ ಆಫ್ ಎ. ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವುದಕ್ಕೆ? ಲೀನಿಯರ್ ಇರಬೇಕು ಅಂದರೆ. ಅರ್ಥ ಆಗ್ತಿದೆಯಲ್ವಾ? ಟ್ರಾನ್ಸ್ಫಾರ್ಮೇಷನ್ ಲೀನಿಯರ್ ಆಗಬೇಕಂದ್ರೆ ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ ಇದು ಎ ಬಿ ಬಂದು ಯಾವುದರಿಂದ ಬರುತ್ತೆ? ಈ ಆರ್ ಸ್ಕ್ವೇರ್ ಡೊಮೈನಿಂದ ತಗೋತೀವಿ. ಗೊತ್ತಾಗ್ತಿದೆಯಲ್ವಾ? ಎನ a1 b1 ಅಂದ್ಕೊಳ್ಳೋಣ, ಬಿನ a2 b2. ಫಸ್ಟು ನೋಡಿ ಇದನ್ನ ಚೆಕ್ ಮಾಡೋಕ್ಕೆ ಏನು ಮಾಡಿ, ಫಸ್ಟು ಟಿ ಆಫ್ ಎನ ಫೈಂಡ್ ಮಾಡಿ. ಯಾವುದು? ಟಿ ಆಫ್ ಎ, ಆಮೇಲೆ ಟಿ ಆಫ್ ಬಿ, ಆಮೇಲೆ ಟಿ ಆಫ್ ಎ ಪ್ಲಸ್ ಬಿನ ಫೈಂಡ್ ಮಾಡಿ. ಇದನ್ನ ಫೈಂಡ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಟಿ ಆಫ್ ಎನ ಮಾಡೋಣ. ಟಿ ಆಫ್ ಎ ಅಂದರೆ ಟಿ ಆಫ್ ಎ ಅಂದ್ರೇನು? a1 ಕಮ b1. ಈಗ ನೋಡಿ ಟಿ ಆಫ್ ಎಕ್ಸ್ ವೈಗೆ ಫಾರ್ಮುಲಾ ಅಂದ್ಕೊಳ್ಳಿ. ಇದನ್ನ ಟಿ ಆಫ್ ಎಕ್ಸ್ ಕಮ ವೈ ಅಂದ್ರೇನು? 3x ಪ್ಲಸ್ 4y ಕಾಮ 10x ಮೈನಸ್ 4y ಪ್ಲಸ್ 3. ಇಲ್ಲಿ ಎಕ್ಸ್ ಅಂದರೆ ಎ, ಎಕ್ಸ್ ಅಂದರೆ ಏನಾಗುತ್ತೆ? ಎ. ಕಂಪೇರ್ ಮಾಡಿ ಇಲ್ಲಿ ಇದಕ್ಕೆ ಇದನ್ನ ಕಂಪೇರ್ ಮಾಡಿ. ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ, ಎಕ್ಸ್ ಜಾಗದಲ್ಲಿ ಏನಿದೆ? a1 ಇದೆ. ವೈ ಜಾಗದಲ್ಲಿ ಏನಿದೆ? ಇಲ್ಲಿ b1 ಇದೆ. ಅರ್ಥ ಆಗ್ತಿದೆಯಲ್ವಾ? ಈ ಎಕ್ಸ್ ಜಾಗದಲ್ಲಿ a1, ವೈ ಜಾಗದಲ್ಲಿ b1 ಕಂಪೇರ್ ಮಾಡಿಬಿಟ್ಟು ಇಲ್ಲಿಂದ ಎಕ್ಸ್ಗೆ ಏನು ರಿಲೇಟೆಡ್ ಇದೆ ಅದು ಬರ್ಕೊಳ್ಳಿ, ವೈ ಏನು ರಿಲೇಟೆಡ್ ಇದೆ ಬರ್ಕೊಳ್ಳಿ. ಇದನ್ನ ಇದಕ್ಕೆ ಹಾಕಿ ರೈಟ್ಗೆ. ಇದೇನಾಗುತ್ತೆ ಈಗ? 3 ಇಂಟು ಎಕ್ಸ್ ಅಂದ್ರೇನು? a1 ಪ್ಲಸ್ 3 ಇಂಟು a1 ಪ್ಲಸ್ 4 ಇಂಟು b1. ಈ ರೈಟ್ನ ಬರೀರಿ. ಇಲ್ಲೇನು ಮಾಡಬೇಕು? ಎಕ್ಸ್ ಜಾಗದಲ್ಲಿ a1 ಆಗಬೇಕು, ವೈ ಜಾಗದಲ್ಲಿ b1 ಆಗಬೇಕು. ಬೇರೆದೆಲ್ಲ ಸೇಮ್ ಇರಬೇಕು. ಬ್ರ್ಯಾಕೆಟ್ ಓಪನ್ ಅದು ಸೇಮ್ ಇರಬೇಕು, 3ನೂ ಸೇಮ್ ಇರಬೇಕು. ಬರೀ ಎಕ್ಸ್ a1 ತೊಗೊಳುತ್ತೆ ಪ್ಲಸ್ 4 ವೈ b1 ಬರುತ್ತೆ. ಕಾಮನು ಹಂಗೆ ಇರಬೇಕು. ನೆಕ್ಸ್ಟ್ ಈಗ ರೈಟು 10 ಇಂಟು ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಾಗಬೇಕು? a1 ಮೈನಸ್ 4 ಟೈಮ್ಸ್ ವೈ ಜಾಗದಲ್ಲಿ b1 ಹಾಕಬೇಕು ಪ್ಲಸ್ 3. ಇದು ಟಿ ಆಫ್ ಎ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಟಿ ಆಫ್ ಬಿನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಟಿ ಆಫ್ ಬಿ ಅಂದರೆ ನೋಡಿ, ಟಿ ಆಫ್ ಬಿ ಅಂದ್ರೇನು? a2 ಕಮ b2. ಇಲ್ಲಿ a2 ಕಮ b2. ಈಗ ನೋಡಿ ಟಿ ಆಫ್ ಎಕ್ಸ್ ಕಮ ವೈ ಅಂದರೆ 3x ಪ್ಲಸ್ 4y ಕಾಮ 10x ಮೈನಸ್ 4y ಪ್ಲಸ್ 3. ಅರ್ಥ ಆಗ್ತಿದೆಯಲ್ವಾ? ನಮಗೆ ಬೇಕಾಗಿರೋದು ಟಿ ಆಫ್ a2 ಕಮ b2. ನೋಡಿ ಈಗೇನು ಮಾಡಿ ಇದನ್ನ ಅಳಿಸ್ಬಿಡ್ತೀನಿ. ಟಿ ಆಫ್ ಎಗೆ ಮಾಡಿದ್ದದು. ಈಗ ಟಿ ಆಫ್ ಬಿಗೆ ಟಿ ಆಫ್ a2 ಕಮ b2 ಅಂದರೆ ಎಕ್ಸ್ ಜಾಗದಲ್ಲಿ ಕಂಪೇರ್ ಮಾಡಿ. ಟಿ ಆಫ್ ಎಕ್ಸ್ ಕಮ ವೈಗೆ ಇದಕ್ಕೆ ಕಂಪೇರ್ ಮಾಡಿ. ಎಕ್ಸ್ ಜಾಗದಲ್ಲಿ ಏನಿದೆ? a2.
ವೈ ಜಾಗದಲ್ಲಿ ಏನಿದೆ B2. ಈಗ ನೀವೇನು ಮಾಡಬೇಕಂದ್ರೆ ಈ ರೈಟ್ನ ಬರಿಬೇಕು, ಬೇರೆದೆಲ್ಲ ಹಂಗೆ ಸೇಮ್ ಇರಬೇಕು. ಎಕ್ಸ್ ಎಲ್ಲಿರುತ್ತೆ ಅಲ್ಲಿ A2 ತೊಗೊಳುತ್ತೆ, ವೈ ಎಲ್ಲಿರುತ್ತೆ ಅಲ್ಲಿ B2 ತೊಗೊಳುತ್ತೆ. ಇದೇನಾಗುತ್ತೆ 3 ಟೈಮ್ಸ್ ಎಕ್ಸ್ ಜಾಗದಲ್ಲಿ A2 ಪ್ಲಸ್ 4 ಟೈಮ್ಸ್ ವೈ ಜಾಗದಲ್ಲಿ B2 ಕಾಮ 10 ಟೈಮ್ಸ್ ಎಕ್ಸ್ ಜಾಗದಲ್ಲಿ A2 ಮೈನಸ್ 4 ಟೈಮ್ಸ್ ವೈ ಜಾಗದಲ್ಲಿ B2 ಪ್ಲಸ್ 3. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಟಿ ಆಫ್ ಎ ಆಯಿತು, ಟಿ ಆಫ್ ಬಿ ಆಯಿತು. ನೆಕ್ಸ್ಟು ಟಿ ಆಫ್ ಎ ಪ್ಲಸ್ ಬಿ ಫೈಂಡ್ ಮಾಡಬೇಕು. ಇದನ್ನ ಮಾಡೋದು ಯಾವ ಥರ ಅಂದರೆ ಟಿ ಆಫ್ ಎ ಪ್ಲಸ್ ಬಿನ ಮಾಡೋದು ಯಾವ ಥರ ಅಂದರೆ ಫಸ್ಟ್ ಎ ಪ್ಲಸ್ ಬಿನ ಫೈಂಡ್ ಮಾಡ್ಕೋಬೇಕು. ಏನು ಫೈಂಡ್ ಮಾಡ್ಕೋಬೇಕು? ಎ ಪ್ಲಸ್ ಬಿನ ಫೈಂಡ್ ಮಾಡ್ಕೋಬೇಕು. ಈಗ ಎ ಪ್ಲಸ್ ಬಿ ಫೈಂಡ್ ಮಾಡೋದು ಯಾವ ಥರ? ಈಗ ನೋಡಿ ಇದು ಎ, ಇದು ಬಿ. ಆ್ಯಡ್ ಮಾಡೋದು ಹೆಂಗೆ ಅಂದರೆ A1 ಪ್ಲಸ್ A2 ವೆಕ್ಟರ್ಸ್ನ ಇದು ನೋಡಿ, ಇದನ್ನ ಲೆಫ್ಟ್ ಟು ಲೆಫ್ಟ್ಗೆ ಆ್ಯಡ್ ಮಾಡಬೇಕು, ರೈಟ್ ರೈಟು. ಎ ಪ್ಲಸ್ ಬಿ ಅಂದರೆ A1 ಪ್ಲಸ್ A2, ಇಲ್ಲಿ ಸೈಡಲ್ಲಿ ಬರೀತೀನಿ ನೋಡಿ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು A1 B1 ಪ್ಲಸ್ A2 B2. ಇದು ಎ ಅಂದರೆ A1 B1 ಪ್ಲಸ್ ಬಿ ಅಂದರೆ A2 B2. ಆ್ಯಡ್ ಮಾಡೋದು ಯಾವ ಥರ ಇದು? ಇಲ್ಲಿ ನೋಡಿ ಇದರ ಫೋರ್ಕು ಬೇಸಿಕ್ ಹೇಳ್ಬೋದು. A1 ಪ್ಲಸ್ A2 ಲೆಫ್ಟ್ ಜೊತೆಗೆ ಲೆಫ್ಟೇ ಆ್ಯಡ್ ಮಾಡಬೇಕು, B1 ಪ್ಲಸ್ B2. ಅರ್ಥ ಆಗ್ತಿದೆಯಲ್ವಾ? ಈಗ ಎ ಪ್ಲಸ್ ಬಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟು ಟಿ ಆಫ್ ಎ ಪ್ಲಸ್ ಬಿ ಅಂದ್ರೇನು? A1 ಪ್ಲಸ್ A2 B1 ಪ್ಲಸ್ B2. ಈಗ ನೋಡಿ ಇದನ್ನ ಫೈಂಡ್ ಮಾಡೋಕ್ಕೆ ನಾವು ಏನು ಮಾಡಬೇಕು? ಇಲ್ಲಿ ಕಂಪೇರ್ ಮಾಡಿ. ಎಕ್ಸ್ ಜಾಗದಲ್ಲಿ ಏನಿದೆ? A1 ಪ್ಲಸ್ A2 ಇದೆ. ಕಂಪೇರ್ ಮಾಡಿ, ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಇಲ್ಲಿ ಕೆಳಗಡೆನೇ ಬರೀರಿ. ಟಿ ಆಫ್ ಎ ಟಿ ಆಫ್ ಬಿ ಅಲ್ಲೇ ಇರಲಿ, ಟಿ ಆಫ್ ಎ ಪ್ಲಸ್ ಬಿದು ಇಲ್ಲಿ ಕೆಳಗಡೆ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ನೋಡಿ 3 ಇಂಟು ಇಲ್ಲಿ ಇದನ್ನ ಫಸ್ಟು ಕಂಪೇರ್ ಮಾಡಿ. ಟಿ ಆಫ್ A1 ಪ್ಲಸ್ A2 B1 ಪ್ಲಸ್ B2 ಅಂದರೆ ಟಿ ಆಫ್ ಎಕ್ಸ್ ವೈನ ಇದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ ಎಕ್ಸ್ ಜಾಗದಲ್ಲಿ ಏನಿದೆ? A1 ಪ್ಲಸ್ A2 ಇದೆ. ಎಕ್ಸ್ ಜಾಗದಲ್ಲಿ ಏನಿದೆ? A1 ಪ್ಲಸ್ A2 ಇದೆ. A1 ಪ್ಲಸ್ A2 ಸಾರಿ. ವೈ ಜಾಗದಲ್ಲಿ ಏನಿದೆ? B1 ಪ್ಲಸ್ B2 ಇದೆ. B1 ಪ್ಲಸ್ B2. ಈಗ ವೈ ಜಾಗದಲ್ಲಿ B1 ಪ್ಲಸ್ B2 ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಇದು ಈ ಎಕ್ಸ್ ಟಿ ಆಫ್ ಎಕ್ಸ್ ವೈನ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಕ್ಸ್ A1 ಪ್ಲಸ್ A2, ವೈ B1 ಪ್ಲಸ್ B2. ಇದನ್ನ ರೈಟ್ನ ಬರಿಬೇಕು ನಾವು. ನೀವೇನು ಬರಿಬೇಕು? ರೈಟ್ ಹ್ಯಾಂಡ್ ಸೈಡ್ನ ಬರಿಬೇಕು. ಆದರೆ ಎಕ್ಸ್ ಇರೋ ಕಡೆ ಬೇರೆದೆಲ್ಲ ಸೇಮೇ ಇಟ್ಕೋಬೇಕು. ಎಕ್ಸ್ ಇರೋ ಕಡೆ A1 ಪ್ಲಸ್ A2, ವೈ ಇರೋ ಕಡೆ B1 ಪ್ಲಸ್ B2. ಏನಾಗುತ್ತೆ ಇದು? 3 ಟೈಮ್ಸ್ A1 ಪ್ಲಸ್ A2 ಪ್ಲಸ್ 4 ಟೈಮ್ಸ್ B1 ಪ್ಲಸ್ B2 ಲೆಫ್ಟ್ ಆಯಿತು. ಈಗ ರೈಟ್ದು ಎಲಿಮೆಂಟು 10 ಇಂಟು ಇಲ್ಲಿ ಎಕ್ಸ್ ಅಂದರೆ A1 ಪ್ಲಸ್ A2 ಮೈನಸ್ ಇದ್ದರೆ ಮೈನಸ್ಸೇ ಇರಬೇಕು. 4 ಟೈಮ್ಸ್ ವೈ ಅಂದರೆ B1 ಪ್ಲಸ್ B2 ಪ್ಲಸ್ ಬೇರೆದೆಲ್ಲ ಹಿಂಗಿದೆ ಹಂಗೆ 3 ಇದ್ದರೆ 3ನೇ, 2 ಇದ್ದರೆ 2ನೇ, 10 ಇದ್ದರೆ 10ನೇ, 4 ಇದ್ದರೆ 4. ಆದರೆ ಎಕ್ಸ್ ಜಾಗದಲ್ಲಿ A1 ಪ್ಲಸ್ A2 ಹಾಕಬೇಕು, ವೈ ಜಾಗದಲ್ಲಿ B1 ಪ್ಲಸ್ B2 ಆಗಬೇಕು. ಈಗ ಇದೇನಾಗುತ್ತೆ ಹೇಳಿ? 3 ಇಂಟು A1 ಏನು? 3A1 ಪ್ಲಸ್ 3 ಇಂಟು A2 ಏನು? 3A2 ಪ್ಲಸ್ 4 ಇಂಟು B1 ಏನು? 4B1 ಪ್ಲಸ್ 4 ಇಂಟು B2 ಏನು? 4B2 10 ಇಂಟು A1 ಅಂದರೆ 10A1, 10 ಇಂಟು A2 ಅಂದರೆ 10A2, ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು B1 ಅಂದರೆ 4B1, ಮೈನಸ್ ಇಂಟು ಪ್ಲಸ್ ಮೈನಸ್ 4B2, ಮೈನಸ್ ಇಂಟು ಇದು -4 ಇದಕ್ಕೆ ಮಾತ್ರ ಮಲ್ಟಿಪ್ಲೈ, ಪ್ಲಸ್ 3 ಹಂಗೆ ಇರಲಿ. ಈಗ ಇಲ್ಲೇನು ಮಾಡಿ 1ನ ಒಂದು ಸೈಡ್ ಮಾಡ್ಕೊಳ್ಳಿ. ಅಂದರೆ ಈ ಥರ ರೀಅರೇಂಜ್ ಮಾಡ್ಕೋಬೋದು. 3A1 ಪ್ಲಸ್ 4B1 ಪ್ಲಸ್ 3A2 ಪ್ಲಸ್ 4B2 ಈ ಥರ ರೀಅರೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ 10A1 ಮೈನಸ್ 4B1 ಪ್ಲಸ್ 10A2
-4v2 + 3 ಈ ಥರ ರೀಅರೇಂಜ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಟಿ ಆಫ್ ಎ ಪ್ಲಸ್ ಬಿ ಫೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಏನು ಪ್ರೂವ್ ಮಾಡಬೇಕು? ಲೀನಿಯರ್ ಇರಬೇಕು ಅಂದರೆ ಟಿ ಆಫ್ ಎ ಪ್ಲಸ್ ಬಿ ಶುಡ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದೆಲ್ಲ ರಫ್ ವರ್ಕ್, ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಈಗ ಟಿ ಆಫ್ ಎ ಪ್ಲಸ್ ಬಿ ಆಯಿತು, ಟಿ ಆಫ್ ಎ ಆಯಿತು, ಟಿ ಆಫ್ ಬಿ. ಈಗ ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಮಾಡೋಣ. ಏನು ಮಾಡೋಣ? ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ. ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ. ಅರ್ಥ ಆಗ್ತಿದೆಯಲ್ವಾ? ಈಗ ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಅಂದರೆ ಟಿ ಆಫ್ ಎ ಅಂದರೆ ಇದು, ಟಿ ಆಫ್ ಬಿ ಅಂದರೆ ಇದು. ನೋಡಿ, ಟಿ ಆಫ್ ಎ ಅಂದರೆ ಇದು, ಟಿ ಆಫ್ ಬಿ ಅಂದರೆ ಇದು. ಇದು ಆ್ಯಡ್ ಮಾಡೋದು ಯಾವ ಥರ ಅಂದರೆ ಲೆಫ್ಟ್ನ ಲೆಫ್ಟ್ಗೆ ಆ್ಯಡ್ ಮಾಡಬೇಕು, ರೈಟ್ನ ರೈಟ್ಗೆ ಆ್ಯಡ್ ಮಾಡಬೇಕು. ಅಂದರೆ ಇದೇನಾಗುತ್ತೆ? 3a1 + 4b1 + 3a2 + 4b2, 10a1 - 4b1 + 3 + 10a2 - 4b2 + 3. ಇದು ನೋಡಿ, ಇದ್ರದ್ದು ಆನ್ಸರ್ ಏನಾಗುತ್ತೆ? ನೋಡಿ, ಸ್ವಲ್ಪ ಈ ಕಡೆ ಬರೆದ್ಬಿಡ್ತೀನಿ ಇದನ್ನ. ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿನ ಹೆಂಗೆ ಮಾಡೋದು ಹೇಳಿ? ಇದನ್ನ ಲೆಫ್ಟ್ಗೆ ಆ್ಯಡ್ ಮಾಡೋದು ಹೇಳಿ. 3a1 + 4b1 + 3a2 + 4b2, 10a1 - 4b1 + 3 + 10a2 - 4b2 + 3. ಈಗ ನೋಡಿ, ಇಲ್ಲೇನಿದೆ? ಟಿ ಆಫ್ ಎ ಪ್ಲಸ್ ಬಿ ಏನಿದೆ ಇಲ್ಲಿ? (3a1 + 4b1 3a2 4b2) ಇದು ಸೇಮ್ ಇದೆ. ಆದರೆ ರೈಟಲ್ಲಿ 10a1 - 4b1 + 10a2 - 4b2 + 3 ಇದೆ. ಇಲ್ಲಿ 3 + 3 ಏನಿದೆ? 6 ಇದೆ. ಕ್ಲಿಯರ್ಲಿ ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 6 ಇದೆ, 3 + 3 6. ಅಂದರೆ ಇಲ್ಲಿ 1 3 ಇದೆ, ಆದರೆ ಇಲ್ಲಿ ಎಷ್ಟು 3 ಇದೆ? 2 3 ಇದೆ. ಗೊತ್ತಾಗ್ತಿದೆಯಾ ಅಲ್ವಾ? ಅದಕ್ಕೆ ಟಿ ಆಫ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಅಂತ ಬರ್ಬಿಡಿ ಅಷ್ಟೇ. ದೇರ್ಫೋರ್ ಈಗ ಟಿ ಆಫ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಅಂದರೆ ಟಿ ಈಸ್ ನಾಟ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬಿಡ್ಬೇಕಷ್ಟೆ. ದೇರ್ಫೋರ್ ಟಿ ಈಸ್ ನಾಟ್ ಲೀನಿಯರ್. ಅರ್ಥ ಆಗ್ತಿದೆಯಲ್ವಾ? ಇಷ್ಟು ಬರೆದ್ರೆ ಸಾಕು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ. ಸಿಂಪಲ್ಲು. ಟಿ ಆಫ್ ಎಕ್ಸ್ ಕಾಮ ವೈ ಅಂದರೆ 3x + 4y, 10x - 4y + 3 is linear or that t such that r² to r² defined by t of x comma y is equal to 3x + 4y, 10x - 4y + 3 ಅಂತ ಬರ್ಕೊಳ್ಳಿ. ಲೆಟ್ ಎ ಅಂದರೆ a1, b1 ಆ್ಯಂಡ್ ಬಿ ಅಂದರೆ a2, b2. ಟಿ ಆಫ್ ಎ ಅಂದರೆ ಟಿ ಆಫ್ a1, b1 ಈಸ್ ಈಕ್ವಲ್ ಟು a1, b1 ಅಂದರೆ ಏನಾಗುತ್ತೆ? 3a1 ಪ್ಲಸ್, ಇಲ್ಲಿ ನೋಡಿ, ಎಕ್ಸ್ ಜಾಗದಲ್ಲಿ a1, ವೈ ಜಾಗದಲ್ಲಿ b1, 3a1 + 4b1, 10a1 - 4b1 + 3 ಆಗುತ್ತೆ. ಟಿ ಆಫ್ ಬಿ ಅಂದರೆ ಟಿ ಆಫ್ a2, b2, ಇಲ್ಲಿ ಎಕ್ಸ್ ಜಾಗದಲ್ಲಿ a2, ವೈ ಜಾಗದಲ್ಲಿ b2 ಆಗಿ 3a2 + 4y2, 10a2 - 4b2 + 3 ಆಗುತ್ತೆ. ಟಿ ಆಫ್ ಎ ಪ್ಲಸ್ ಬಿ ಅಂದರೆ ಟಿ ಆಫ್ ಎ ಪ್ಲಸ್ ಬಿ ಅಂದರೆ a1 + a2, b1 + b2. ಇಲ್ಲಿ ಹಾಕಿ ಎಕ್ಸ್ ಜಾಗದಲ್ಲಿ a1 + a2 ಹಾಕಿ, ವೈ ಜಾಗದಲ್ಲಿ b1 + b2. 3 × a1 + a2 + 4 × b1 + b2, 10 × a1 + a2 - 4 × b1 + b2 + 3. ಇನ್ನು ಮಲ್ಟಿಪ್ಲೈ ಮಾಡಿ 3a1 3a2 4b1 4b2
10a1 10a2 -4b1 -4b2 +3. ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. 3a1 + 4b1 3a2 + 4b2 10a1 - 4b1 10a2 + 4b2 +3. ಇದಾದಮೇಲೆ ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಮಾಡಿ. ಇದು ಆ್ಯಡ್ ಮಾಡಿದಾಗ 3a1 + 4b1 + 3a2 + 4b2 10a1 - 4b1 +3 10a2 - 4b2 +3 ಬರುತ್ತೆ. ನೋಡಿ, ಇದು ಕಂಪೇರ್ ಮಾಡಿ. ಇಲ್ಲಿ ಲೆಫ್ಟ್ ಅಂತೂ ಸೇಮ್ ಇದೆ, ರೈಟಲ್ಲಿ ಎಲ್ಲ ಸೇಮ್ ಇದೆ. ಇಲ್ಲಿ 1 3 ಇದೆ, ಇಲ್ಲಿ 2 3 ಇದೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ನಾಟ್ ಈಕ್ವಲ್. ಅರ್ಥ ಆಗ್ತಿದೆಯಲ್ವಾ? ಕ್ಲಿಯರ್ಲಿ ಟಿ ಆಫ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ, ದೇರ್ಫೋರ್ ಟಿ ಈಸ್ ನಾಟ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಲೀನಿಯರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಇನ್ನೊಂದು ಐಡಿಯಾ ಹೇಳ್ತೀನಿ ನೋಡಿ. ಎಕ್ಸ್ ಜಾಗದಲ್ಲಿ 0, ಹಾಕಿ. ಎಕ್ಸ್ ಜಾಗದಲ್ಲಿ 0, ವೈ ಜಾಗದಲ್ಲಿ 0. ಆವಾಗ 3 × 0 + 4 × 0 0 ಆಗುತ್ತೆ. 10 × 0 - 4 × 0 +3 ಅಂದರೆ 0, 3 ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಟಿ ಆಫ್ 0, 0 ಆನ್ಸರ್ 0, 0 ಬರಬೇಕು ಲೀನಿಯರ್ಗೆ. ಜ್ಞಾಪಕ ಇಟ್ಕೊಳ್ಳಿ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, share and subscribe.